ನಮಸ್ಕಾರ. ಬಾಯಿ ಚಪ್ಪರಿಸೋ ಬೆಳ್ಳುಳ್ಳಿ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕೊಬ್ಬರಿ ತುರಿ, ಕರಿಬೇವು, ಒಣಮೆಣಸು, ಒಂದು ಇಡೀ ಬೆಳ್ಳುಳ್ಳಿ ಗಡ್ಡೆ, ಉಪ್ಪು, ಹುಣಸೆ ಹಣ್ಣು ಹಾಗೂ ಬೇಕಿದ್ದರೆ ಬೆಲ್ಲ. ಈಗ ಉಪ್ಪು ಮತ್ತು ಬೆಲ್ಲ ಬಿಟ್ಟು ಉಳಿದ ಎಲ್ಲ ಸಾಮಗ್ರಿಗಳನ್ನು ಬೇರೆ ಬೇರೆಯಾಗಿ ಹುರ್ಕೊಳ್ಳೋಣ. ಈಗ ಫಸ್ಟ್ ಒಣಮೆಣಸು ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಬೀಜ, ಹುಣಸೆ ಹಣ್ಣು, ಕರಿಬೇವು ಹಾಗೂ ಕೊಬ್ಬರಿ ತುರಿ. ಇದನ್ನು ನಾನು ಮೊದಲೇ ಹುರಿದು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ, ಹಾಗೆ ಸ್ವಲ್ಪ ನಿಮಗೆ ಕೆಂಪಾಗಿ ಕಾಣ್ತಾ ಇದೆ. ಈಗ ಕೊಬ್ಬರಿ ತುರಿ ಬಿಟ್ಟು ಉಳಿದೆಲ್ಲ ಸಾಮಗ್ರಿಗಳನ್ನು ಮಿಕ್ಸರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಮ್ಮೆ ನುಣ್ಣಗೆ ರುಬ್ಕೊಂಡು ಪುನಃ ಕೊಬ್ಬರಿ ತುರಿ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಈಗ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾದ್ಮೇಲೆ ಬಾಕ್ಸಲ್ಲಿ ತುಂಬಿಡಬೇಕು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದವರು ಕೂಡ ಉಪಯೋಗಿಸ್ಬೋದು. ಧನ್ಯವಾದ.